ವೀಕ್ಷಕರೇ, ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಎಂದಿನಂತೆ ಮೊದಲಿಗೆ ನಾವು ಕಾರ್ಯಕ್ರಮಕ್ಕೆ ಗುರುಗಳನ್ನು ಬರಮಾಡಿಕೊಳ್ಳೋಣ. ನನ್ನ ಜೊತೆ ಇದ್ದಾರೆ ಕಾರ್ಯಕ್ರಮದಲ್ಲಿ ವೇದ ಬ್ರಹ್ಮಶ್ರೀ, ಸಮನ್ವಯ ಸರಸ್ವತಿ, ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡುಂ ಗುರೂಜಿಯವರು, ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಹಾಗೆ ಬಹುಶ್ರುತ ವಿದ್ವಾಂಸರು ಮತ್ತು ಆಧ್ಯಾತ್ಮಿಕ ಗುರುಗಳು ಕೂಡ. ಇನ್ನು ಶ್ರೀ ಭಾರದ್ವಾಜ ಅಕಾಡೆಮಿ ಆಫ್ ಪ್ಯಾರಾ ಸೈನ್ಸ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ಇನ್ನು ವಿಶೇಷವಾಗಿ ದಕ್ಷಿಣ ಭಾರತದ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು ಹಾಗೆ ಮಾರ್ಗದರ್ಶಿಗಳು ಕೂಡ ಆಗಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ, ಶುಭೋದಯ. ಗುರುಜಿ, ಇವತ್ತು ಕಾರ್ಯಕ್ರಮವನ್ನು ನಾವು ಡೈರೆಕ್ಟ್ ಟಾಪಿಕ್ನೊಂದಿಗೆ ಶುರು ಮಾಡಿಬಿಡೋಣ. ನೋಡಿ, 2025 ಆಲ್ರೆಡಿ 6 ತಿಂಗಳು ಕಳೆದೋಯ್ತು. ಎಷ್ಟು ಬೇಗ ಅರ್ಧ ವರ್ಷ ಆಗೋಯ್ತು ಅನ್ನೋದೇ ನಾವು ಎಲ್ಲ ಮಾತನಾಡ್ಕೊಳ್ತಾ ಇದ್ದೀವಿ. ಇನ್ನೇನು 6 ತಿಂಗಳು ಅಷ್ಟೇ ಉಳಿದಿರೋದು. ಆದರೆ 2025 ಎಷ್ಟು ಚೆನ್ನಾಗಿತ್ತು ಅನ್ನೋ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಎಲ್ಲಿ ನೋಡಿದರೂ ಕೂಡ ಅವಘಡಗಳೇ, ಬರೀ ಕೆಟ್ಟ ಸುದ್ದಿನೇ, ದುರಂತಗಳೇ ಸಂಭವಿಸ್ತಾ ಇದೆ. ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನದೊಂದು ಪ್ರಶ್ನೆ ಇದೆ. ಈ ಗಂಡಾಂತರಗಳು ಹಾಗೆ ಪ್ರಾಣಾಪಾಯಗಳನ್ನು ತಡೆಯೋದು ಹೇಗೆ, ಹಾಗೆ ಅದನ್ನು ಕಂಡು ಹಿಡಿಯೋದು ಹೇಗೆ? ಫಾರ್ ಎಕ್ಸಾಂಪಲ್, ಈಗ ಮೊನ್ನೆ ನೋಡಿ ವಿಮಾನ ದುರಂತ ಸಂಭವಿಸಿತು. ಅಷ್ಟೂ ಮಂದಿ ಸಾವನ್ನಪ್ಪಿದ್ರು, 200ಕ್ಕೂ ಹೆಚ್ಚು ಮಂದಿ. ಸೊ ಅಷ್ಟು ಮಂದಿ ಸಾವನ್ನಪ್ಪುವಂತಹ ದುರಂತದ ಸೂಚನೆ ಮೊದಲಿಗೇನೆ ನಮಗೆ ತಿಳಿಯೋದಿಲ್ವಾ, ಗೋಚರಿಸೋದಿಲ್ವಾ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲ ಕೂಡ ಹೇಳ್ತಾರೆ, ಇಂಥದ್ದು ಯಾಕೆ ಹೇಳಲ್ಲ ಅಂತ ಜನರು ಕೂಡ ಮಾತನಾಡ್ಕೊಂಡಿದ್ದುಂಟು ಸೋಷಿಯಲ್ ಮೀಡಿಯಾಗಳಲ್ಲಿ. ಏನು ಹೇಳ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಓಂ ತ್ರ್ಯಂಬಕಯ್ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಗಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಅಮೃತಮೃತ್ಯುಂಜಯಾಯ ನಮಃ ನಮಸ್ಕರೋಮಿ. ವಿಶೇಷವಾಗಿ ಗಂಡಾಂತರಗಳ ಬಗ್ಗೆ ನೀವು ಪ್ರಶ್ನೆ ಕೇಳಿರೋದ್ರಿಂದ, ಗಂಡಾಂತರಗಳಿಂದ ನಮ್ಮನ್ನು ಪಾರು ಮಾಡ್ತಕ್ಕಂಥವ್ನು ಯಾರು ಅಂದರೆ ಅಮೃತ ಮೃತ್ಯುಂಜಯ ಆಗಿರ್ತಾನೆ. ಹಾಗಾಗಿ ಅಮೃತ ಮೃತ್ಯುಂಜಯನ ಮಂತ್ರವನ್ನು ಹೇಳ್ತಾ ನಾವು ಅವನ ಸ್ಮರಣೆಯನ್ನು ಮಾಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಭಾಳ ಸಾಂದರ್ಭಿಕವಾಗಿರುವಂಥ ಪ್ರಶ್ನೆಯನ್ನು ನೀವು ಕೇಳಿದ್ದೀರಾ. ನಿಜ, ಈ ವರ್ಷ ನಾವು ಅಂದ್ಕೊಂಡ ಹಾಗೆ ನಡೀತಾ ಇಲ್ಲ. ವಿಶ್ವಾವಸುನಾಮ ಸಂವತ್ಸರ ತುಂಬ ಒಳ್ಳೆಯದು, ಹೆಸರು ತುಂಬ ಪಾಸಿಟಿವ್ ಆಗಿದೆ ಅಂತ ಯುಗಾದಿ ಪಂಚಾಂಗ ಶ್ರವಣದಲ್ಲಿ ಎಲ್ಲರೂ ಸಹ ಹೇಳಿದ್ರು. ಆದರೆ ಒಂದು ಎಚ್ಚರಿಕೆಯನ್ನು ಅಲ್ಲೇ ಕೊಟ್ಟಿದ್ವಿ ನಾವು. ಈ ಇಡೀ ಸಂವತ್ಸರದಲ್ಲಿ ಏನಾಗುತ್ತೆ, ಪಂಚಾಂಗದ ಆಧಾರದಲ್ಲಿ ರಾಜ ಯಾರು, ಮಂತ್ರಿ ಯಾರು, ಸೇನಾಧಿಪತಿ ಯಾರು ಇವೆಲ್ಲ ಹೇಳ್ತಾ ಹೋದಾಗ ಪಾಪಗ್ರಹಗಳು ರಾಜತ್ವವನ್ನು, ಮಂತ್ರಿತ್ವವನ್ನು, ಸೇನಾಧಿಪತ್ಯವನ್ನು ವಹಿಸಿಕೊಂಡಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅನ್ನೋದನ್ನು ಹೇಳಿದ್ವಿ. ಈ ವರ್ಷ ಏನಾಗಿದೆ, ರವಿನೇ ಮಂತ್ರಿ ಆಗಿದ್ದಾನೆ, ರವಿನೇ ರಾಜನಾಗಿದ್ದಾನೆ, ರವಿನೇ ಸೇನಾಧಿಪತಿನೂ ಸಹ ಆಗಿದ್ದಾನೆ. ಹೇಗೆ ಅಂದರೆ ಒಂದು ಡಿಕ್ಟೇಟರ್ಶಿಪ್ ಮೆಂಟ್ಯಾಲಿಟಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಾನು ಈಗ ಒಂದು ಸರ್ವಾಧಿಕಾರತ್ವ ಧೋರಣೆ ಅಂತ ಅಂದ್ಬಿಟ್ಟು, ಈಗ ಒಂದು ಕೆಲವು ಮಿಲಿಟ್ರಿ ಕಂಟ್ರೋಲ್ಡ್ ಕಂಟ್ರೀಸ್ ಇರುತ್ತೆ, ಕೆಲವೆಲ್ಲ ಡೆಮಾಕ್ರಸಿ ಇರೋದಿಲ್ಲ ದೇಶದಲ್ಲಿ. ಮಿಲಿಟ್ರಿ ರೂಲರೇ ಪ್ರೆಸಿಡೆಂಟ್ ಆಗೋಗ್ತಾನೆ. ನಾವು ನೋಡ್ತಾ ಇರ್ತೀವಿ, ಆವಾಗ ಗೌರ್ಮೆಂಟ್ನ ಟಾಪಲ್ ಮಾಡಿಬಿಟ್ಟು ಒಬ್ಬ ಜನರಲ್ಲೋ ಇನ್ನೊಬ್ಬನೋ ಅವನೇ ರಾಜ ಆಗೋಗ್ತಾನೆ. ಅವನೇನು ಯಾವ ಥರ ಮೆಂಟ್ಯಾಲಿಟಿ ಇರುತ್ತೆ, ಅವನಿಗೆ ಯುದ್ಧದ ಮೆಂಟ್ಯಾಲಿಟಿನೇ ಇರುತ್ತೆ, ಒಂದು ನಾಶ ಮಾಡೋ ಮೆಂಟ್ಯಾಲಿಟಿನೇ ಇರುತ್ತೆ ಸದಾಕಾಲ ಅವನಿಗೆ. ಸೊ ಈ ವರ್ಷ ಆಗಿರೋ ಮೊದಲನೇ ಸಮಸ್ಯೆ ಇದು. ಏನು, ರವಿ ರಾಜತ್ವ ಮತ್ತು ಸೇನಾಧಿಪತ್ವ ವಹಿಸಿರೋದ್ರಿಂದ ಕ್ರೂರವಾದ ಸಂಘಟನೆಗಳು, ಹಾನಿಕಾರಕವಾದ ಸಂಘಟನೆಗಳು ಹೆಚ್ಚಾಗಿ ನಡೀತಾನೆ ಹೋಗುತ್ತೆ ಅನ್ನೋದು. ಎರಡನೇ ಸಮಸ್ಯೆ ಏನಾಗಿದೆ ಅಂದರೆ, ನ್ಯೂಮರಾಲಜಿಕಲ್ ಆಗಿ ನಾವು ತೊಗೊಂಡಾಗ 2025 ಅಂತ ತೊಗೊಂಡಾಗ ಈ ಎಂಟೈರ್ ನಂಬರ್ ನಾವು ಆ್ಯಡ್ ಮಾಡಿಕೊಂಡಾಗ ಟೋಟಲ್ ನಂಬರ್ 9 ಬರುತ್ತೆ. ಸೊ 9 ಅಂದರೆ ಮಾರ್ಸ್ ನಂಬರ್ ಅಂತ ಹೇಳ್ತೀವಿ. ಮಾರ್ಸ್ ಅಂದರೆ ವಾರ್ ಪ್ಲ್ಯಾನೆಟ್ ಅಂತ ಹೇಳ್ತೀವಿ. ಅಂದರೆ ಯುದ್ಧವನ್ನು ಪ್ರಚೋದನೆ ಮಾಡ್ತಕ್ಕಂಥ ಮತ್ತು ಘರ್ಷಣೆಗಳನ್ನು, ಗಂಡಾಂತರಗಳನ್ನು, ಅಪಘಾತಗಳನ್ನು, ಮಾರಕವಾದಂಥ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಕ್ಕಂಥವು ಯಾರು ಅಂದರೆ ಈ ಕುಜಾನೇ ಆಗಿರ್ತಾನೆ. ಹಾಗಾಗಿ ಕುಜನ ಪ್ರಭಾವ ಇಡೀ ಸಂವತ್ಸರ ಇದ್ದೇ ಇರುತ್ತೆ, ಅದನ್ನು ತಪ್ಪಿಸೋದಕ್ಕಾಗೋದಿಲ್ಲ. ಬಟ್ ಇಲ್ಲಿ ಪ್ರಶ್ನೆ ಏನಂತಂದರೆ, ವೈಯಕ್ತಿಕವಾಗಿ ಎಲ್ರಿಗೂ ಅನ್ವಯ ಆಗುತ್ತಾ ಮತ್ತು ನಮಗೆ ಬಂದಾಗ ನಾವು ಹೇಗೆ ಅದನ್ನು ತಪ್ಪಿಸ್ಕೋಬೋದು ಅಂತ ಒಂದು ಒಳ್ಳೆಯ ಉದಾಹರಣೆ ಹೇಳಿದ್ರಿ ನೀವು. ಮೊನ್ನೆ ವಿಮಾನ ದುರಂತ ನಡೆದಿದ್ದು ನಿಜ. ಜನ ಬಹಳಷ್ಟು, ನಮ್ಮ ವೀಕ್ಷಕರು ಅಷ್ಟೇ, ನಮ್ಮ ಫಾಲೋವರ್ಸು ಅಷ್ಟೇ ಇದೇ ಪ್ರಶ್ನೆನೇ ಕೇಳ್ತಾ ಇರ್ತಾರೆ. ಏನು ಗುರುಗಳೇ, 240 ಜನಗಳಿಗೆ ಒಟ್ಟಿಗೆ ಗಂಡಾಂತರ, ಒಟ್ಟಿಗೆ ಸಾವು ಬಂದ್ಬಿಡ್ತಾ, ಆ ಸಾವು ಬಂದವರೆಲ್ಲ ಒಟ್ಟಿಗೆ ಒಂದೇ ಕಡೆ ಸೇರ್ಕೊಂಡ್ಬಿಡ್ತಾರಾ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಕೋಇನ್ಸಿಡೆನ್ಸ್ ಅನ್ನೋದು ಒಂದೇ ಇರುತ್ತೆ, ಕಾಕತಾಳೀಯ ಅನ್ನತಕ್ಕಂಥದ್ದು. ಒಂದೊಂದು ಬಾರಿ ಹಾಗಾಗತ್ತೆ. ಅಂದರೆ ಈ ಒಂದು ಕೆಲವು ಮರಣ ಯೋಗ ಅಂತ ಇರುತ್ತೆ ನಮಗೆ. ವಿಶೇಷವಾಗಿ ಈಗ ನಡೀತಾ ಇರುವಂಥ ಕೆಲವು ಯೋಗಗಳಲ್ಲಿ ಮಹಾ ಅಸುರ ಕಾಲ ಯೋಗ ಅಂತ ಒಂದು ಯೋಗ ವ್ಯಾಪಿಸ್ಕೊಂಡಿದೆ. ಇದು ಹೇಗೆ ಆ್ಯಕ್ಟಿವೇಟ್ ಆಗುತ್ತೆ ಅಂತಂದರೆ, 100 ಜನಗಳು ಸೇರಿದಾಗ, ಒಂದು ಜನಜಂಗುಳಿ ಜಾಸ್ತಿ ಆದಾಗ ಈ ಯೋಗ ಆ್ಯಕ್ಟಿವೇಟ್ ಆಗುತ್ತಂತೆ. ಅಸುರ ಶಕ್ತಿ ಅಂತ ನಾವು ಹೇಳ್ತೀವಿ ನಾವು.
ಸೊ ಅಸುರ ಶಕ್ತಿ ಯಾವಾಗ ಪ್ರಜ್ವಲನೆ ಆಗುತ್ತೆ, ಯಾವಾಗ ಜಾಸ್ತಿ ಪ್ರಚೋದನೆ ಆಗುತ್ತೆ ಅಂತಂದರೆ ಜನಗಳು ಜಾಸ್ತಿ ಆದಾಗ, ಜನಗಳಲ್ಲಿ ತಮೋಗುಣ ಜಾಸ್ತಿ ಆದಾಗ ಇದು ಒಂದು ಆ್ಯಕ್ಟಿವೇಟ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಈ ವಿಷಯದಲ್ಲಿ ತುಂಬ ಎಚ್ಚರಿಕೆಯಾಗಿರಬೇಕು. ಜಾಸ್ತಿ ಜನಜಂಗುಳಿಗಳಿಂದ ಸೇರಬೇಡಿ. ನೂರಾರು ಜನ ಗುಂಪು ಕಟ್ಕೊಳ್ತಕ್ಕಂಥದ್ದನ್ನು ನಾವು ಮೇಲಿಂದ ಮೇಲೆ ಎಚ್ಚರಿಕೆಯನ್ನು ಕೊಡ್ತಾನೆ ಇದ್ದೀವಿ. RCB ಕಾಲು ತುಳಿತ ಆಯಿತು, ವಿಮಾನ ದುರಂತ ಆಯಿತು. ಅದಾದ ಮೇಲೆ ಮೊನ್ನೆ ಪುರಿ ಜಗನ್ನಾಥ್ನಲ್ಲಿ ರಥಯಾತ್ರೆ ಆಗಬೇಕಾದ್ರೆ 600 ಜನಕ್ಕೆ ಅವಘಡ ಸಂಭವಿಸಿದೆ. ಅಷ್ಟು ಜನಗಳಿಗೆ ಒಂದು ಮೈಕೈ ನೋವುಗಳಾಗಲಿ, ಗಾಯಗಳಾಗಲಿ ಪ್ರತಿಯೊಂದು ಆಗಿದೆ. ಸೊ ಇದು ನಡೀತಾನೆ ಇರುತ್ತೆ. ನಾವು ಹೇಳೋದೇನಂತಂದರೆ, ಈಗ ನಿಮಗೆ ಗಂಡಾಂತರಗಳನ್ನು ಕಂಡುಹಿಡ್ಕೊಳ್ತಕ್ಕಂಥದ್ದು ಏನು ಅನ್ನೋದು ನೀವು ಪ್ರಶ್ನೆ ಕೇಳಿದ್ದೀರಾ, ಒಳ್ಳೆಯ ಪ್ರಶ್ನೆ. ನಮಗೆ ಗಂಡಾಂತರಗಳನ್ನು ಕಂಡುಹಿಡ್ಕೊಳ್ಳೋದಕ್ಕೆ 3 ದಾರಿಗಳಿರುತ್ತೆ. ಮೊದಲನೇದು ಜಾತಕ ಚಿಂತನೆ. ಆಗಿಂದಾಗ ನಾವು ಒಂದು ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋದ ಹಾಗೆ ಫ್ಯಾಮಿಲಿ ಅಸ್ಟ್ರಾಲಜರ್ ಅಂತ ಇರಬೇಕು, ಕುಲ ಪುರೋಹಿತರು, ಕುಲ ಜ್ಯೋತಿಷಗಳು, ಅಥವಾ ನಮಗೆ ನಂಬಿಕೆ ಇರತಕ್ಕಂಥ ಕೆಲವು ಗುರುಗಳು, ಅವ್ರ ಹತ್ರ ಆಗಿಂದಾಗೆ ಒಂದು ಜಾತಕ ಚಿಂತನೆ ಮಾಡುವಂಥದ್ದು ತುಂಬ ಉತ್ತಮವಾದ ವಿಚಾರ. ಅದರಲ್ಲೂ ಏನಾದರೂ ಮುಖ್ಯವಾದಂಥ ಒಂದು ಡಿಸಿಷನ್ ತೊಗೊಳ್ತೀವಿ. ನಾನು ಫ್ಲೈಟ್ನಲ್ಲಿ ಈ ಊರಿಂದ ಮತ್ತೊಂದು ಊರಿಗೆ ಹೋಗ್ತಾ ಇದ್ದೀನಿ, ಮತ್ತೊಂದು ದೇಶಕ್ಕೆ ಹೋಗ್ತಾ ಇದ್ದೀನಿ. ಹೋಗೋಕ್ಕೆ ಮುಂಚೆ ಒಂದು ಸಲ ಕಾಲ್ ಮಾಡಿಬಿಡಿ ನಿಮಗೆ ನಂಬಿಕೆ ಇರೋಂಥ ಗುರುಗಳೇ ಇಂಥ ಕಡೆ ಹೋಗ್ತಾ ಇದ್ದೀನಿ, ಎಲ್ಲ ಒಳ್ಳೆಯದಾಗಿದೆಯಾ, ಒಂದು ಸಲ ನೋಡಿಬಿಡಿ, ನನ್ನ ಜಾತಕ ನೋಡಿ ಹೇಳಿ ಅಂತ. ಇಲ್ಲಿ ಜಾತಕ ಚಿಂತನೆ ಅಂದರೆ ಮೇಲ್ನೋಟಕ್ಕೆ ಜಾತಕ ನೋಡಿದ್ರೆ ಖಂಡಿತ ನಮಗೇನು ಅರ್ಥ ಆಗೋದಿಲ್ಲ. ಸುಮ್ಮನೆ ಲಗ್ನ ನೋಡಿ, ರಾಶಿಕುಂಡ್ಲಿ, ನವಾಂಶ ಕುಂಡ್ಲಿ ನೋಡಿಬಿಟ್ರೆ ಅದೇ ಗ್ರಹಗಳು, ಅದೇ ಉಪಸ್ಥಿತಿ, ಡಿಫರೆನ್ಸ್ ಏನೂ ಇರೋದಿಲ್ಲ. ದಶಾಭುಕ್ತಿಗಳಲ್ಲಿ ನೋಡಬೇಕಾಗತ್ತೆ ತುಂಬ ಇಂಪಾರ್ಟೆಂಟಾಗಿ. ಸೊ ದಶಾಭುಕ್ತಿಗಳನ್ನು ನಾವು ಡಿವೈಡ್ ಮಾಡ್ತಾ ಹೋದರೆ ದಶಾಭುಕ್ತಿ, ಅಂತರಭುಕ್ತಿ, ಪ್ರಾಣಭುಕ್ತಿ, ಸೂಕ್ಷ್ಮಭುಕ್ತಿ, ಈ ಪ್ರಕಾರವಾಗಿ ಅದು ಸಬ್ ಡಿವಿಷನ್ಸ್ ಎಲ್ಲ ಪ್ರತಿಯೊಂದು ಹೋಗ್ತಾ ಇರುತ್ತೆ. ಕೊನೆಯ ಹಂತದವರೆಗೂ ಹೋಗಿ ನೋಡಿದಾಗ ನಮಗೆ ನಾಳೆ ಏನಾಗುತ್ತೆ ಅನ್ನೋದನ್ನು ಹೇಳ್ಬೋದು, ಇನ್ನು 3 ದಿನದಲ್ಲಿ ಏನಾಗುತ್ತೆ ಅನ್ನೋದನ್ನು ಹೇಳ್ಬೋದು, ಇನ್ನು 1 ವಾರದಲ್ಲಿ 15 ದಿವಸದಲ್ಲಿ ಏನಾಗುತ್ತೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡ್ಬೋದು. ಇದೆಲ್ಲ ತಿಳ್ಕೋಬೇಕು ಅಂದರೆ ಸೂಕ್ಷ್ಮಭುಕ್ತಿ, ಪ್ರಾಣಭುಕ್ತಿ, ಅಂತರಾಂತರ ಭುಕ್ತಿಯನ್ನು ನೋಡುವಂಥ ಜ್ಯೋತಿಷಿಗಳ ಹತ್ರ ಹೋಗಬೇಕಾಗತ್ತೆ ನೀವು. ಆಗ ನಿಮ್ಗೆ ಕರೆಕ್ಟಾಗಿ ಹೇಳ್ತಾರೆ, ನೋಡಪ್ಪ ಈ ಸಮಯದಲ್ಲಿ 3 ದಿವಸಕ್ಕೆ ಏನೋ ಒಂದು ಸಮಸ್ಯೆ ಕಾಣಿಸ್ತಾ ಇದೆ, ಆ ದಿವಸ ಈ ಪ್ರಿಕಾಷನನ್ನು ತಗೋ ಅಂತೇಳಿ ಮುನ್ನೆಚ್ಚರಿಕೆಯನ್ನು ಸಹ ಕೊಡ್ತಾರೆ. ಆ ಮುನ್ನೆಚ್ಚರಿಕೆ ತೊಗೊಂಡು ಹೋದರೆ ಅದೇ ಫ್ಲೈಟ್ನಲ್ಲಿ 11A ಸೀಟ್ನಲ್ಲಿ ಕೂತಿದ್ದವನೊಬ್ಬ ಒಂದು ವಿಸ್ಮಯ ಅನ್ನೋ ರೀತಿಯ ಅವನು ತಪ್ಪಿಸ್ಕೊಂಡು ಬಂದ್ಬಿಟ್ಟ. ಅಷ್ಟು ಜನ ಸತ್ತಿದ್ದೇನೋ, ಇವನೊಬ್ಬ ತಪ್ಪಿಸ್ಕೊಂಡಿರ್ತಕ್ಕಂಥದ್ದೇನು, ಅವನು ಯಾವುದೋ ಒಂದು ರಕ್ಷಣೆ, ಒಂದು ಶಕ್ತಿಯನ್ನು ಕಾಪಾಡಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಮೊದಲನೇದು ಗಂಡಾಂತರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇರುವಂಥ ದಾರಿ ಅಂದರೆ ಜಾತಕ ಚಿಂತನೆ. ಎರಡನೇದೇನಂತಂದರೆ, ನಮಗೆ ಒಂದೊಂದು ಸಲ ಯಾರಾದರೂ ಒಂದು ಪದಾರ್ಥ ಕೊಡ್ತಾರೆ, ಒಂದು ಗಿಫ್ಟ್ ಅಂತಾನೋ ಮತ್ತು ಇನ್ನೊಂದು ಕೊಡ್ತಾರೆ, ಒಲ್ಲದ ಮನಸ್ಸನ್ನು ತೊಗೊಂಡ್ಬಿಡ್ತೀವಿ ನಾವು ಅದನ್ನು. ಅದು ತೊಗೊಂಡ್ಮೇಲೆ ನಮಗೆ ಸಮಸ್ಯೆಗಳಾಗ್ತಾ ಹೋಗುತ್ತೆ. ನಮಗೆ ಇದನ್ನು ಗಮನಿಸ್ಕೋಬೇಕು. ಮೊನ್ನೆ ತಾನೇ ನನ್ನ 4 ದಿವಸದ ಕೆಳಗಡೆ ನಮ್ಮ ಆಫೀಸ್ಗೆ ಕನ್ಸಲ್ಟೇಷನ್ ಬಂದಿರೋ ಒಬ್ಬ ವ್ಯಕ್ತಿ ಕೊಟ್ಟಿರೋ ಉದಾಹರಣೆ ನಾನು ಹೇಳ್ತಾ ಇದ್ದೀನಿ, ಒಂದು ಲೈವ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಅವ್ರ ಆಫೀಸ್ನಲ್ಲಿ ಹೀಗೆ ಒಬ್ಬ ಕೊಲೀಗ್ಗೆ ಎಲ್ಲರ ಬಗ್ಗೆ ಏನೋ ಒಂದು ರೀತಿ ಮತ್ಸರ ಇಟ್ಕೊಂಡಿದ್ದಂತೆ ಅವನು. ಪ್ರತಿಯೊಬ್ಬರಿಗೂ ಈ ಅತ್ತರ್ ಅಂತ ಒಂದು ಪರ್ಫ್ಯೂಮ್ ತೊಗೊಂಡ್ಬಂದು ಕೊಡ್ತಾ ಇದ್ದ. ಅದು ಮಾಮೂಲಿ ಪರ್ಫ್ಯೂಮ್, ಅದೊಂಥರ ಬೇರೆ ಸೆಂಟ್ ಬರುವಂಥದ್ದು ಅತ್ತರ್ ಅಂತ ಹೇಳ್ತಾರೆ. ಯಾರ್ಯಾರು ಅವನ ಹತ್ರ ತೊಗೊಂಡಿದ್ದಾರೋ ಆ ಪರ್ಫ್ಯೂಮ್ನ ಪ್ರತಿಯೊಬ್ಬರು ಹಾಸ್ಪಿಟಲೈಸ್ ಆಗಿದ್ದಾರೆ. ಇವರೊಬ್ರಿಗೆ ಮಾತ್ರ ಏನೋ ಒಂದು ಮನಸ್ಸಿನಲ್ಲಿ ಬಂತು ತೊಗೋಬಾರ್ದು ಅಂತ. ಇವರು ಅಮೆರಿಕಾಗೆ ಹೋಗಬೇಕಾಗಿತ್ತಂತೆ. ನಾನು ಅವ್ರ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಅವರ ಪ್ರೈವಸಿಗೆ ನಾವು ಧಕ್ಕೆ ಮಾಡಬಾರ್ದು. ಇವರೇನು ಮಾಡಿದ್ದಾರೆ, ಅದನ್ನು ತೊಗೊಂಡು ಬಂದು ಮನೇಲಿ ತೋರಿಸಿದ್ದಾರೆ. ಅವ್ರ ತಾಯಿ ತೊಗೊಂಡೋಗಿ ಫಸ್ಟ್ ಬಿಸಾಕಿದ್ದನ್ನು ಮನೆ ಒಳಗಡೆ ತರಲೇ ಬೇಡ ಅಂತ ಹೇಳಿದ್ರು. ಅದನ್ನು ತೊಗೊಂಡೋಗಿ ಡಸ್ಟ್ಬಿನಲ್ಲಿ ಹಾಕಿದ್ದಾರೆ. ಬಟ್ ಅದನ್ನು ಕ್ಯಾರಿ ಮಾಡಿರುವಂಥ ಎನರ್ಜಿ ಇದೆಯಲ್ಲ, ಆ ಪದಾರ್ಥದಲ್ಲಿರೋ ನೆಗೆಟಿವ್ ಎನರ್ಜಿ 1 ವಾರ ಈ ಮನುಷ್ಯನಿಗೆ ಮಂಕಾಗ್ಬಿಟ್ಟಿದೆ. ಮಂಕ ಕವಿದಿರೋದು ಅಂತ ಹೇಳ್ತೀವಿ. ಒಂದೊಂದ್ಸಲ ಇದ್ದಕ್ಕಿದ್ದಂಗೆ ಡಲ್ ಆಗಿ ಹೋಗ್ತಾರೆ ವ್ಯಕ್ತಿಗಳು. 1 ವಾರ ಮಂಕ ಆಗಿದೆ ನಿಮ್ಮ ಮನುಷ್ಯ, ಆಮೇಲೆ ನಿಧಾನಕ್ಕೆ ಚೇತರಿಸ್ಕೊಂಡಿದ್ದಾರೆ. ನೋಡಿ, ಇವು ತಾನು ತೊಗೊಂಡಿದ್ದಾರೆ, ಇವರು ಹಾಸ್ಪಿಟಲೈಸ್ ಆಗಬೇಕಾಗಿತ್ತು. ಇದು ಲೈವ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ಯಾರಂದರೆ ಅವ್ರ ಹತ್ರ ಏನೇನೋ ತೊಗೊಳಕ್ಕೆ ಹೋಗಬೇಡಿ. ಆಮೇಲೆ ಕೆಲವರು ಪ್ರಸಾದಗಳು ಅಂತ ತಂದು ಕೊಡ್ತಾರೆ ಕೆಲವು ದೇವಸ್ಥಾನಗಳಿಂದ. ಯಾವ ದೇವರು ಅಂತ ನೀವು ಕೇಳೋಕ್ಕೂ ಹೋಗೋದಿಲ್ಲ ನೀವು. ಅಯ್ಯೋ ಪ್ರಸಾದನ ತಕ್ಷಣ ಕಣ್ಗೆ ಹೊತ್ಕೊಂಡು ಬಾಯಿಗೆ ಹಾಕ್ಕೊಂಡ್ಬಿಡ್ತೀರಾ ನೀವು ಅದನ್ನು. ಅದು ಸಿಹಿನೋ ಇದು ನೋಡೋದಿಲ್ಲ ನೀವು. ಅದು ಉಗ್ರ ದೇವತೆನಾ, ತಾಮಸಿಕವಾದ ದೇವತೆನಾ, ಸಾತ್ವಿಕವಾದ ದೇವತೆನಾ, ನಿಮ್ಮ ಮನೆ ದೇವರಿಗೆ ಸಂಬಂಧಪಟ್ಟಿರೋ ದೇವರು ಹೌದಾ ಅಲ್ವಾ ಏನು ಚೆಕ್ ಮಾಡೋದಿಲ್ಲ. ಪ್ರಸಾದ ಆದ ತಕ್ಷಣ ಕಣ್ಣು ಹೊತ್ಕೊಂಡು ಹಾಕ್ಕೊಂಡ್ಬಿಡ್ತೀರ ಬಾಯಿಗೆ. ಇದು ಸಮಸ್ಯೆ ಆಗುತ್ತೆ. ಇಂಥ ವಿಷಯಗಳು ತುಂಬ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಸೊ ಯಾರಾದರೂ ಏನಾದರೂ ಕೊಟ್ಟಾಗ, ಉಡುಗೊರೆಯಾಗಿ ಕೊಟ್ಟಾಗ ಅಥವಾ ಬೇರೆ ಪ್ರಸಾದ ಅಂತ ಕೊಟ್ಟಾಗ ಸ್ವೀಕಾರ ಮಾಡೋಕ್ಕೆ ಮುಂಚೆ 4 ಸಲ ಯೋಚನೆ ಮಾಡಿ. ಇದೊಂದು ನಾವು ಹೇಳ್ತಾ ಇಲ್ಲಿಂದ ಗಂಡಾಂತರಗಳಿಗೆ ದಾರಿ ಆಗ್ತಾ ಹೋಗುತ್ತೆ. ಮನುಷ್ಯನ ಜೀವನದಲ್ಲಿ 101 ಗಂಡಾಂತರಗಳಿದೆ ಅಂತ ಜ್ಯೋತಿಷ್ಶಾಸ್ತ್ರ ಹೇಳುತ್ತೆ ನಮಗೆ. ಈ 101 ಗಂಡಾಂತರಗಳು ಬಂದಾಗಲೂ ಅಷ್ಟೇ ಸಣ್ಣ ಸಣ್ಣ ಸಮಸ್ಯೆಗಳಾಗ್ತಾ ಇರುತ್ತೆ ನಮಗೆ. ಕಾಲು ಇಡ್ಬೋದು, ಇಲ್ಲ ನಾವು ಏನೋ ಗಾಯ ಮಾಡ್ಕೊಳ್ಳೋದು, ಇಲ್ಲ ಒಂದು ಸಣ್ಣ ಒಂದು ಸ್ಕ್ರ್ಯಾಚ್ ಆಗುವಂಥದ್ದು, ಅಥವಾ ಒಂದು 4 ದಿವಸ ಹಾಸ್ಪಿಟಲೈಸ್ ಆಗೋದು, ಫ್ರ್ಯಾಕ್ಚರ್ ಆಗೋದು. ಗಂಡಾಂತರದ ತೀವ್ರತೆ ಎಷ್ಟಿದೆ ಅನ್ನೋದ್ರ ಮೇಲೆ ನಿಮಗಾಗೋ ಸಮಸ್ಯೆಯೂ ಸಹ ಡಿಪೆಂಡ್ ಆಗ್ತಾ ಹೋಗುತ್ತೆ. ಆ ಸಮಯದಲ್ಲಿ ನೀವು ಮುನ್ನೆಚ್ಚರಿಕೆ ತೊಗೊಂಡಿದ್ದಾದಲ್ಲಿ ಅದರಿಂದ ತಪ್ಪಿಸ್ಕೊಳ್ಳೋ ಸಾಧ್ಯತೆಗಳು ಸಹ ಇರುತ್ತೆ. ಈ 101 ಗಂಡಾಂತರಗಳನ್ನು ದಾಟ್ಕೊಂಡು ಹೋದರೆ ಮನುಷ್ಯ ಪೂರ್ಣಾಯಸ್ಸು, ಪರಮಾಯಸ್ಸನ್ನು ಪಡ್ಕೊಂಡು ಒಂದು ಸುದೀರ್ಘವಾದ ಸಮರ್ಪಕವಾದ ಜೀವನವನ್ನು ನಡೆಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. 3ನೇದು ಹೇಗೆ ಗೊತ್ತಾಗುತ್ತೆ ನಮಗೆ ಅಂತಂದರೆ ಇಂಟ್ಯೂಷನ್. ಸೊ ಇಂಟ್ಯೂಷನ್ ಬಗ್ಗೆ ನಾನು ಮತ್ತೆ ಹೇಳ್ತೀನಿ. ಆ ಇಂಟ್ಯೂಷನಿಂದ ಹೇಗೆ ಗಂಡಾಂತರಗಳನ್ನು ಕಂಡ್ಕೋಬೋದು ಅನ್ನತಕ್ಕಂಥದ್ದನ್ನು. ಓಕೆ ಗುರೂಜಿ, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ 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 ಮೇಡಮ್ ಅವರೇ. ನಮಸ್ತೆ ಮಾ, ನಿಮ್ಮ ಹೆಸರು? ನಮ್ಮ ಹೆಸರು ಶೋಭಾ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ?
ಮೇಡಮ್ ನಾವು ಕುಣಿಗಲ್ಲಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಾವು ಮಗಳ ಬಗ್ಗೆ ಕೇಳಬೇಕಿತ್ತು. ಅವರ ಡೇಟ್ ಆಫ್ ಬರ್ತು, ರಾಶಿ ನಕ್ಷತ್ರ ತಿಳಿಸ್ಕೊಡಿ. ಅವಳಿ ಡೇಟ್ ಆಫ್ ಬರ್ತ್ ಬೇಗ ಬೇಗ ಮಾತಾಡಬೇಕಮ್ಮ. 24/9/2001. ಓಕೆ, ಸಮಯ 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 12:30. ಬೆಳಿಗ್ಗೆ ಓಕೆ, ಮಧ್ಯಾಹ್ನ. ಬೆಳಗ್ಗೆನಾ ಮೇಡಮ್ ಮಧ್ಯಾಹ್ನ? 1:30 ಸಮಯ. ಮಧ್ಯಾಹ್ನ 1:30ನಾ? ಮಧ್ಯಾಹ್ನ 1:30. ರಾಶಿ ನಕ್ಷತ್ರ ಅದು ಇದು ಧನುರಾಶಿ ಮೇಡಮ್ ಅವರೇ. ಓಕೆ, ಮಾತಾಡಿ, ಗುರುಜಿ ಇದ್ದಾರೆ. ಹೇಳಿಮ್ಮ. ಅಲ್ಲ ಸರ್, ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಸರ್. ಹೇಳಿಮ್ಮ, ಮಗಳ ಹೆಸರೇನಮ್ಮ? ಮಗಳ ಹೆಸರು ಹುಟ್ಟಿದ್ದು ಬಿಂದು ಅಂತ ಸರ್. ನಾವು ಮೇಘನ ಅಂತ ಕರಿತಾ ಇದ್ವಿ. ಮೇಘನಾ ಅಂತ ಕರಿತೀರಾ? ಡಾಕ್ಯುಮೆಂಟ್ಸ್ ಎಲ್ಲ ಮೇಘನಾ ಅಂತಾನೆ ಇದೆಯಾ? ಅದ್ರಲ್ಲೆಲ್ಲ ಆಧಾರ್ ಕಾರ್ಡು ಎಲ್ಲದರಲ್ಲೂ ಸಹ? ಎಲ್ಲದ್ರಲ್ಲೂ ಮೇಘನ ಅಂತ. ಸರಿ ಸರಿ. ನಿಮ್ಮ ಮಗಳದು ಮೂಲ ನಕ್ಷತ್ರ ಧನುರಾಶಿ ಆಗತ್ತಮ್ಮ. ಹ್ಞೂ ಸರಿ. ಏನು ಮಾಡ್ಕೊಂಡಿದ್ದಾರೆ ಮಗಳು? ಮಗಳು ಸರ್ ಫಸ್ಟ್ ಒಂದು ಮದುವೆ ಆಗಿತ್ತು, ಅದು ಡೈವರ್ಸ್ ಆಯಿತು. ತಿರ್ಗಾ ಅದಾದ್ಮೇಲೆ ಇನ್ನೊಂದು ಮದುವೆ ಮಾಡ್ಕೊಂಡ್ರು. ಅವರು ಸಖತ್ತು ಕಿರುಕುಳ ಕೊಟ್ರು, ಹಿಂಸೆ ಕೊಟ್ರು. ಮನೇಲಿದ್ದಾವಳೆ ಸರ್. ಏನಾಯ್ತಮ್ಮ ಸಮಸ್ಯೆಯಲ್ಲಿ ಅವ್ರ ಮನೆಯಲ್ಲಿ? ಸರ್ ಅವ್ರಮ್ಮ ಅವರು ಮಾವ ತೀರ್ಕೊಂಡ್ರು ಸರ್. ಮದುವೆಯಾಗಿ ಹೋದ್ಮೇಲೆ ಸಖತ್ತು ಟಾರ್ಚರ್ ಕೊಟ್ಬಿಟ್ರು. ನಿನ್ನಿಂದ ನಿನ್ ಕಾಲ್ ನಡೀಲಿ, ನನ್ನ ಮಗಳು ನನ್ನ ಗಂಡ ಸತ್ತೋದ ಅನ್ಬಿಟ್ಟು ಸಖತ್ತು ಟಾರ್ಚರ್ ಕೊಟ್ರು ಸರ್. ಎರಡನೇ ಮದುವೆ ಆಗಿದ್ದು ಯಾವಾಗಮ್ಮ? ಎರಡನೇ ಮದುವೆ ಸರ್ ನಮ್ಮ ಮಗಳ ಕೈ ಕೊಡ್ತೀನಿ. ಕೊಡಿಮ್ಮ. 15 ಹೇಳಮ್ಮ. ಮೇ ತಿಂಗಳು 15-16. ಮೇ ತಿಂಗಳು 15-16. 2015 16 25 ಈ ವರ್ಷ ಆಗಿರೋದಾ? ಈಗ ಎರಡು. ಓಕೆ ಹಾಂ ಸರಿ ಸರಿಮ್ಮ. ನೋಡಮ್ಮ, ಶುಕ್ರ ದಶೆ ಕಳೆದು ರವಿ ದಶೆ ಪ್ರಾರಂಭ ಆಗಿರೋ ಸಮಯದಲ್ಲಿ ಮದುವೆ ಆಗಿದೆ ಆಯಿತಾ? ರವಿ ದಶ ರವಿ ಭುಕ್ತಿನಲ್ಲಿ ಮದುವೆ ಆಗಿರುವಂಥದ್ದು. ಇದು ಜಾತಕ ಹೊಂದಾಣಿಕೆ ಮಾಡಿಸಿ ಅರೇಂಜ್ಡ್ ಮ್ಯಾರೇಜ್ ಮಾಡಿದ್ದ ಇಲ್ಲ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರೆ? ಎರಡನೇದು ಅದೇ ಮಾಮೂಲಿ ಮದುವೆ, ರಿಜಿಸ್ಟರ್ ಆಗಿಲ್ಲ. ಏನಮ್ಮ? ರಿಜಿಸ್ಟರ್ ಮ್ಯಾರೇಜ್ ಆಗಿಲ್ಲ ಸರ್, ಅರೇಂಜ್ಡ್ ಮ್ಯಾರೇಜೇ ಆಯಿತು. ನೋಡಮ್ಮ, ಮಗಳದು ಧನುರ್ಲಗ್ನ ಆಗುತ್ತೆ. ಸಪ್ತಮದಲ್ಲಿ ರಾಹು ಮತ್ತು ಗುರು ಇರುವಂಥದ್ದು ಕಾಣಿಸ್ತಾ ಇದೆ. ವಿವಾಹ ಸ್ಥಾನದಲ್ಲಿ 2 ಗ್ರಹಗಳಿರುವಂಥದ್ದು, ಒಂದು ಶುಭ ಗ್ರಹ, ಒಂದು ಪಾಪಗ್ರಹ ಇದೆ. ಇವಳಿಗಿರೋ ಯೋಗವನ್ನು ರಾಹು ತಡೀತಾ ಇದ್ದಾನೆ. ಆ ರಾಹುಗೆ ಪರಿಹಾರ ಮಾಡಿಕೊಂಡು ಮುಂದುವರಿಬೇಕಾಗಿತ್ತು. ಹಾಗಾಗಿ ಮೊದಲನೇ ಸಲನೂ ಸಮಸ್ಯೆ ಆಗಿದೆ, ಎರಡನೇ ಸಲನೂ ಸಮಸ್ಯೆ ಆಗಿರುವಂಥದ್ದು ಅದೇ ಈ ರಾಹು ಕಾರಣನೇ. ಜೊತೆಗೆ ಎರಡನೇ ಸಲ ಏನಂತಂದರೆ ರವಿಯ ಒಂದು ದಶಾ ಮತ್ತು ಭುಕ್ತಿನಲ್ಲಿ ವಿವಾಹ ಆಗಿದೆ. ಶುಕ್ರ ದಶೆ ಜಸ್ಟ್ ಆಗ್ತಾನೆ ಮುಗಿದಿದೆ. ಅಂದರೆ 2025 ಮಾರ್ಚ್ಗೆ ಮೊದಲು ಒಂದು ವೇಳೆ ಮದುವೆ ಆಗಿದ್ದಿದ್ರೆ ಸಮಸ್ಯೆ ಎಷ್ಟು ಆಗ್ತಾ ಇರಲಿಲ್ಲ. ಯಾಕೆಂದರೆ ಶುಕ್ರ ದಶೆ ನಡೀತಾ ಇತ್ತು. ಶುಕ್ರ ದಶೆ ಅಂದರೆ ಆ ಒಂದು ಯೋಗ ಅನ್ನೋದು ಇರುತ್ತೆ. ಈಗ ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಾವು ಆ ಯೋಗ ಕಳೆದ ಮೇಲೆ ನೀವು ಕೈ ಹಾಕಿದ್ದೀರ ಈ ಒಂದು ಕೆಲಸಕ್ಕೆ. ಇರಲಿಮ್ಮ, ಸಮಸ್ಯೆ ಇಲ್ಲ. ಈಗ ಏನಮ್ಮ ನಿಮ್ಮ ಉದ್ದೇಶ? ಏನಮ್ಮ, ಸರಿ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು ಅಂತನಾ? ಸರ್ ಅದೇ ಸರಿ ಮಾಡಿಸಿ ಮುಂದಕ್ಕೆ ಹೋಗ್ಬೇಕು ಸರ್. ನಮ್ಮ ಮಗಳು ಏನಮ್ಮ? ಸರಿ ಮಾಡಿಸ್ಬೇಕು ಸರ್ ಅವ್ರಿಗೆ. ಆಯಿತು. ನಿಮ್ಮ ಮನೆ ದೇವ್ರು ಯಾವುದು? ಸರ್ ಚೌಡೇಶ್ವರಿ ನಂಜುಂಡೇಶ್ವರ. ಆಯಿತು, ನಾನೊಂದು ಪರಿಹಾರ ಹೇಳ್ತೀನಿ. ಒಂದು 3 ನಕ್ಷತ್ರ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿಮ್ಮ ನೀವು. ಜ್ಯೇಷ್ಠ ನಕ್ಷತ್ರ, ರೇವತಿ ನಕ್ಷತ್ರ, ಆಶ್ಲೇಷ ನಕ್ಷತ್ರ. ಈ 3ರಲ್ಲಿ ಒಂದು ನಕ್ಷತ್ರ ಇರುವಂಥ ಬುಧವಾರದ ದಿವಸ ಅಥವಾ ಸೋಮವಾರದ ದಿವಸ ಹುತ್ತದ ಮಣ್ಣಿನಿಂದ ಶಿವಲಿಂಗಗಳನ್ನು ಮಾಡಿಸಿ ಅದಕ್ಕೆ ಅಭಿಷೇಕವನ್ನು ಮಾಡಿಸ್ಬೇಕು, ರುದ್ರಾಭಿಷೇಕವನ್ನು ಮಾಡಿಸ್ಬೇಕು. ಆಯಿತಾ? ನಿಮ್ಮ ಮನೆ ದೇವರ ಸನ್ನಿಧಾನದಲ್ಲಿ ಮಾಡಿದ್ರೂ ಆಗುತ್ತೆ, ಇಲ್ಲ ನಿಮ್ಮ ಮನೆಯಲ್ಲಿ ಮಾಡಿದ್ರೂ ಆಗುತ್ತೆ. ಸಾಧ್ಯವಾದ ಮಟ್ಟಿಗೆ ಅವರಿಬ್ಬರು ಗಂಡ ಹೆಂಡತಿ ಕೂತ್ಕೊಂಡು ಮಾಡಬೇಕು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಸಾಧ್ಯ ಆಗಲ್ಲ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ನೀವಿಬ್ಬರೂ ಸಹ ನಿಮ್ಮ ತಂದೆ ತಾಯಿಗಳಿಬ್ಬರೂ ಮಗಳನ್ನ ಜೊತೆಲಿ ಕೂಡಿಸ್ಕೊಂಡು ಈ ಪೂಜೆಯನ್ನು ಮಾಡಿ. ಇದಾದಮೇಲೆ ಅವಳಿಗೆ ಗೋಮೇಧಿಕ ಅಂತ ಒಂದು ಸ್ಟೋನ್ ಬರುತ್ತಮ್ಮ. ಈ ಗೋಮೇಧಿಕ ಹರಳನ್ನು ಬಲಗೈನಲ್ಲಿ ಉಂಗುರದ ಬೆರಳನ್ನು ಧಾರಣೆಯನ್ನು ಮಾಡ್ಕೋಬೇಕಾಗತ್ತೆ. ಸದ್ಯಕ್ಕೆ ಇಷ್ಟು ಮಾಡ್ಕೊಳ್ಳಿ. ಅರ್ಧನಾರೀಶ್ವರ ಸ್ತೋತ್ರ ಆಮೇಲೆ ಶಿವಕವಚ ಇದೆರಡನ್ನೂ ಸಹ ಪ್ರತಿದಿನ ಪಾರಾಯಣ ಮಾಡ್ಕೊಳ್ಳೋದಕ್ಕೆ ಹೇಳಿ ಮಗಳಿಗೆ. ಸ್ವಲ್ಪ ದಿವಸ ಸರೋಗೋ ಸಾಧ್ಯತೆಗಳಿದೆ. ಒಳ್ಳೆಯದಾಗಲಿಮ್ಮ. ಓಕೆಮ್ಮ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ, ಹನುಮಂತಪ್ಪ ಅಂತ ಹೇಳಿ. ಹಲೋ ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾನು ಮಹಾರಾಷ್ಟ್ರದಿಂದ ಮಾತಾಡ್ತಾ ಇದ್ದೀನಿ ಮೇಡಮ್.
ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವರ ಡೇಟ್ ಆಫ್ ಬರ್ತ್ ಹಾಗೆ ಸಮಯ ತಿಳಿಸ್ಕೊಡಿ. ಅವ್ನ ಡೇಟ್ ಆಫ್ ಬರ್ತ್ 19/4/2002. ಓಕೆ, ಟೈಮಿಂಗ್ಸ್? ಟೈಮಿಂಗು 8 ಗಂಟೆ ರಾತ್ರಿ. ರಾತ್ರಿ 8 ಗಂಟೆ. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ ಸರ್. ಗುರುಜಿ, ನನ್ನ ಮಗ ಈಗ BE ಕಂಪ್ಲೀಟ್ ಮಾಡಿದ್ದಾನೆ. BE ಕಂಪ್ಯೂಟರ್ ಸೈನ್ಸ್ ಕಂಪ್ಲೀಟ್ ಮಾಡಿದ್ದಾನೆ. ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾನೆ. ಅವನದು ಫರ್ದರ್ ಅವನು ಫಾರಿನ್ ಹೋಗ್ಬೇಕು ಅದಂತೇನೋ ಅನ್ಕೊಂತಿದ್ದಾನೆ. ಸೊ ಅದು ಆಗ್ತದ ಅಥವಾ ಇಲ್ಲೇ ಎಲ್ಲಾದ್ರೂ ಕೆಲಸ ಆಗ್ತದ, ಅವ್ನ ಭವಿಷ್ಯ ಹೇಗಿದೆ ಅಂತ ಕೇಳ್ಬೇಕಾಯ್ತು. ಆಯಿತು. ಯಾವ ಬ್ರಾಂಚ್ ತಗೊಂಡಿರೋದು ಮಗ? ಇಂಜಿನಿಯರಿಂಗು? ಕಂಪ್ಯೂಟರ್ ಸೈನ್ಸ್. ಕಂಪ್ಯೂಟರ್ ಸೈನ್ಸ್. ಓಕೆ. ಪುನರ್ವಸು ನಕ್ಷತ್ರ, ಮಿಥುನ ರಾಶಿ ಅಲ್ವಾ? ಹೌದು ಹೌದು ಗುರುಜಿ. ಓಕೆ, ಆಯಿತು. ಇವ್ರ ಜಾತಕದಿಂದ ಚಿಂತನೆ ಮಾಡಿದ್ರೆ ಇವ್ರದ್ದು ತುಲಾ ಲಗ್ನ ಆಗುತ್ತೆ. ಸೊ ವಿದ್ಯಾಸ್ಥಾನಾಧಿಪತಿ ಶನಿ ಆಗ್ತಾನೆ. ಶನಿ ಬಂದು ಲಗ್ನದಿಂದ ಅಷ್ಟಮದಲ್ಲಿದ್ದಾನೆ, ಆದರೆ ಶುಕ್ರನ ಮನೇಲಿ ಇರತಕ್ಕಂಥದ್ದು. ವಿಶೇಷ ವಿದ್ಯಾಸ್ಥಾನಾಧಿಪತಿ ನೋಡಿದ್ರೆ ಅದು ಕೂಡ ಶನಿನೇ ಆಗುವಂಥದ್ದು. ಸೊ ಶನಿ ಜೊತೆಯಲ್ಲಿ ಕುಜ ಮತ್ತು ರಾಹು ಇಬ್ಬರೂ ಇದ್ದಾರೆ. ಆದರೆ ವಿದ್ಯಾಕಾರಕನಾದಂಥ ಗುರು ತುಂಬ ಚೆನ್ನಾಗಿ ಬಲಿಷ್ಠನಾಗಿದ್ದಾನೆ. ಗುರು ಚಂದ್ರನ ಜೊತೆನಲ್ಲಿ ಸೇರಿ ಲಗ್ನದಿಂದ 9ನೇ ಮನೆಯಲ್ಲಿ ಗಜಕೇಸರಿ ಯೋಗ ಫಾರ್ಮ್ ಆಗಿದೆ ಈ ಹುಡುಗನಿಗೆ. ಆಯಿತಾ? ವಿಶೇಷ ವಿದ್ಯಾಸ್ಥಾನದ ಮೇಲೆ ಗುರು ದೃಷ್ಟಿನೂ ಸಹ ಇದೆ. ಸೊ ಇದು ಆತ ಏನು ಅಂದ್ಕೊಂಡಿದ್ದಾನೆ ಸಾಧನೆ ಮಾಡೋದಕ್ಕೆ ಖಂಡಿತವಾಗ್ಲೂ ಪೂರಕವಾಗುತ್ತೆ. ಏನು ಸಮಸ್ಯೆ ಏನಿಲ್ಲ. ಈಗ ನಡೀತಾ ಇರೋಂಥ ದಶಾಭುಕ್ತಿಗಳನ್ನ ನಾವು ನೋಡಿದ್ದಾದಲ್ಲಿ ಈಗ ಬುಧ ದಶೆ ಬಂದೆ ಒಂದು ನಿಮಿಷ. ಹಾಂ, ಈಗ ಶನಿ ದಶೆ ನಡೀತಾ ಇದೆ. ಶನಿ ದಶೆನಲ್ಲಿ ಚಂದ್ರಭುಕ್ತಿ ನಡೀತಾ ಇದೆ. ಸೊ ಈಗ ಇಮಿಡಿಯೇಟ್ ಮಾಸ್ಟರ್ಸ್ ಮಾಡೋದಕ್ಕೆ ಅಬ್ರಾಡ್ ಹೋಗಬೇಕು ಅಂತನಾ, ವರ್ಕ್ ಮಾಡೋದಕ್ಕೆ ಹೋಗಬೇಕು ಅಂತನಾ ಉದ್ದೇಶ ಮಗಂದು? ವರ್ಕ್ ಮಾಡೋದಕ್ಕೆ ಹೋಗ್ಬೇಕಂತಾರೆ. ವರ್ಕ್ ಮಾಡೋದಕ್ಕೆ. ಓಕೆ, ನನ್ನ ಕೆಲಸಕ್ಕೆ. ಆಯಿತು. ಯಾವುದಾದ್ರೂ ಅಲ್ಲಿ ಮಾಸ್ಟರ್ಸ್ ಕೋರ್ಸ್ಗೆ ಏನಾದರೂ ಎಂಟ್ರೆನ್ಸ್ ಎಕ್ಸಾಮ್ ಹೋದ್ರೆ ತೊಗೊಂಡಿದ್ದಾರಾ? ಏನು ತೊಗೊಂಡಿಲ್ಲ ಗುರುಜಿ. ಅವರು ಅದೇ ಯಾವುದೋ ಒಂದು ಕಾಂಟ್ಯಾಕ್ಟ್ ನಲ್ಲಿ ಇದ್ರು. ಅವರು ಯಾವುದೋ ಒಂದು ಕಂಪ್ನಿ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರು. ಬಟ್ ಆದ್ರೆ ಅವ್ನು ಪೂರ್ತಿ ಮನಸ್ಸೂ ಇಲ್ಲ ಗುರುಜಿ ಹೋಗೋದಕ್ಕೆ. ಅಂತ ಅದು ಆ ಕಡೆಗೆ ಈ ಕಡೆ ಹೋದಾಡ್ತಾ ಇದ್ದಾನೆ. ಆಯಿತು. ಹೋಗೋದಾದರೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಲಿ ಮೊದಲನೇದಾಗಿ ನಾನು ಹೇಳೋ ಸಜೆಷನ್ನು. ಯಾಕಂದರೆ ತುಂಬ ಚಿಕ್ಕ ವಯಸ್ಸು ಡಿಸ್ಟಿಂಕ್ಷನಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಅವ್ರಿಗೆ 9ನೇ ಮನೆಯ ಪ್ರಯಾಣ ಸ್ಥಾನ ಇದನ್ನು ನೋಡಿದಾಗ ಅಲ್ಲಿ ಹೋದರೆ ಹೆಚ್ಚಿನ ವಿದ್ಯೆ ಕಲಿತು ನಂತರ ಅಲ್ಲಿ ಒಳ್ಳೆ ಸಾಧನೆ ಮಾಡುವಂಥ ಸಾಧ್ಯತೆಗಳಿದೆ. ಸೊ ಸ್ವಲ್ಪ ಪ್ರಯತ್ನ ಮಾಡಿ. ಒಂಚೂರು ಖರ್ಚು ವಿಷಯಗಳಾಗುತ್ತೆ ಈ ವಿಚಾರದಲ್ಲಿ. ಅದೇನು ಸಣ್ಣ ಪುಟ್ಟ ವ್ಯವಹಾರ ಅಲ್ಲ ಅದು. ಆದರೆ ಅವರು ಡಿಸ್ಟಿಂಕ್ಷನ್ ಪಾಸ್ ಆಗಿರೋದ್ರಿಂದ ಇವ್ರಿಗೆ ಒಂದಷ್ಟು ಅನುಕೂಲಗಳು ಬರುವಂಥ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ಇವ್ರೇನು ಮಾಡಬೇಕು ಅಂತಂದರೆ, ಒಂದು ಬ್ಲೂ ಸಫೈರ್ ಅಂತ ಒಂದು ಸ್ಟೋನ್ ಬರುತ್ತೆ. ಇಂದ್ರನೀಲ ವಿಶೇಷ ವಿದ್ಯಾಸ್ಥಾನಾಧಿಪತಿ ಶನಿ ಆಗಿರೋದ್ರಿಂದ ಇಂದ್ರನೀಲ ಬೆಳ್ಳಿನಲ್ಲಿ ಮಾಡಿಸ್ಬಿಟ್ಟು ಬಲಗೈನಲ್ಲಿ ಒಂದು ಉಂಗುರ ಮಾಡಿಸ್ಬಿಟ್ಟು ಮಧ್ಯದ ಬೆರಳಿನಲ್ಲಿ ಧಾರಣೆಯನ್ನು ಮಾಡ್ಕೋಬೇಕು. ಆಮೇಲೆ ದಕ್ಷಿಣಾಮೃತಿ ಸ್ತೋತ್ರವನ್ನು ಪ್ರತಿದಿನ ಹೇಳ್ಕೊಳಕ್ಕೆ ಹೇಳಿ ಅವರಿಗೆ. ಹಯಗ್ರೀವ ಸ್ತೋತ್ರ, ದಕ್ಷಿಣಾಮೃತಿ ಸ್ತೋತ್ರ ಈ ಎರಡನ್ನ ಪ್ರತಿದಿನ ಹೇಳೋದಾಗಲಿ ಕೇಳೋದಾಗಲಿ ರೂಢಿ ಮಾಡಿಕೊಳ್ಳಿ. ಒಂದು ಎಜುಕೇಷನ್ ಟವರ್ ಅಂತ ಬರುತ್ತೆ, ವಾಸ್ತು ಐಟಮ್. ಇದನ್ನು ಅವರ ನಕ್ಷತ್ರಕ್ಕೆ ಎನರ್ಜೈಸ್ ಮಾಡಿ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಂಸ್ಥೆನವರು ನಿಮಗೆ ಕರೆ ಮಾಡ್ತಾರೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ ಯಾವ ಥರ ಏನು ಅಂತ. ಅದನ್ನು ಮಾಡಿಸ್ಕೊಂಡು ಅವರು ಜೊತೆಗೆ ತೊಗೊಂಡು ಹೋಗಲಿ. ಎಲ್ಲೇ ಹೋದರೂ ಅಷ್ಟೇ ಅದ್ರ ಜೊತೆಲಿ ಇಟ್ಕೊಂಡಿರಲಿ. ಅದು ಸಕ್ಸಸ್ ಪ್ಲಸ್ ಎಜುಕೇಷನ್ ಎರಡಕ್ಕೂ ಸಹ ಹೆಲ್ಪ್ ಆಗುತ್ತೆ. ಇಷ್ಟು ಮಾಡಿ ಒಳ್ಳೇದಾಗುತ್ತಪ್ಪ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಬಸವರಾಜಪ್ಪ ಅಂತ. ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ದಾವಣಗೆರೆಯಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಕತ್ರಿ ಮೇಡಮ್. ನನಗೆ ಡೇಟ್ ಆಫ್ ಬರ್ತ್ ಇಲ್ಲ, ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ. ನಾನು 71 ಇಯರ್ಸ್. ಓಕೆ, ಮಾತಾಡಿ, ಗುರೂಜಿ ಇದ್ದಾರೆ. ಹಲೋ, ನಮಸ್ಕಾರ ಗುರೂಜಿ. ನಮಸ್ಕಾರ, ಹೇಳಿಪ್ಪ. ನನಗೆ ಆರೋಗ್ಯ ಸಮಸ್ಯೆ ಭಾಳ ಇದಾಗ್ಬಿಟ್ಟದ ನೋಡ್ರಿ. ಈಗ ಒಂದು 5-6 ತಿಂಗಳಿಗೆ. ಹೆಸರೇನಂದ್ರೆ ನಿಮ್ಮದು? ಬಸವರಾಜಪ್ಪ. ಬಸವರಾಜ್. ಓಕೆ, ಏನು ಸಮಸ್ಯೆ ಆಗಿದೆ ಹೆಲ್ತ್ದು? ಉರಿ ಮೂತ್ರ ಕೇಳ್ತವೆ, ಮೂತ್ರ ಸರಿಗೆ ಹೋಗ್ತಾ ಇಲ್ಲ. ಏನಪ್ಪ? ಆಮೇಲೆ ಹೊಟ್ಟೆ ಕಲ್ಲದಂಗೆ ಮೂತ್ರ ಸರಿಗೆ ಹೋಗ್ತಾ ಇಲ್ಲ. ಉರಿ ಮೂತ್ರ ಆಗುತ್ತೆ. ಆಮೇಲೆ ಹೊಟ್ಟೆ ಕಲ್ಲದಂಗೆ ಇರ್ತೈತಿ, ಹಸುವಾಗದಲ್ಲ. ನೋಡಿ ಏನಾದ್ರು ಕೈ ಚಳಕ್. ಎಷ್ಟು ವರ್ಷ ವಯಸ್ಸು ನಿಮ್ಗೆ ಇವಾಗ? 71. 71 ಹುಟ್ಟಿರೋದು ನೀವು? 71 ಸರ್. ಅಲ್ಲ 71 ಇಯರ್ಸ್. 71 ಇಯರ್ಸ್. ಓಕೆ ಓಕೆ. ರೀಸೆಂಟಾಗಿ ಏನಾದರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರಾ? ಆಸ್ಪತ್ರೆಗೆ ತೋರಿಸಿದ್ದೀನಿ, ಆಪರೇಷನ್ ಮಾಡಕ್ಕಂತಾರೆ. ಆಪರೇಷನ್ ಮಾಡಬೇಕು ಅಂತ ಹೇಳಿದಾರಾ? ಹ್ಞೂ ರೀ. ನಿಮ್ಮ ಮನೆ ದೇವ್ರು ಯಾವುದು? ಜನಿಸಿದ್ದವರು ಯಾವುದಪ್ಪ? ಸಿರಿಬೆ ಮುಗಣ್ಣ.
ಉಜಿನಿ ಸಿದ್ದಪ್ಪ ಸಿರ್ವಿ ಮುಗಡು. ಉಜಿನಿ ಸಿದ್ದಪ್ಪ, ಆಯಿತು ನೋಡಿ. ಸಿರ್ವಿ ಮುಗಡು. ಹಾಂ, ಒಂದು ಪರಿಹಾರ ಹೇಳ್ತೀನಿ ನಿಮಗೆ. ನೀವೇನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ಒಂದು ಪೌರ್ಣಮಿ ದಿವಸ ಒಂದು ಸ್ಫಟಿಕಲಿಂಗವನ್ನು ತೊಗೊಂಡು ಬಂದು ಅದಕ್ಕೆ ಅಭಿಷೇಕವನ್ನು ಮಾಡಬೇಕು ಮನೆಯಲ್ಲಿ. ರುದ್ರಾಭಿಷೇಕ ಮಾಡಿ ಗಂಗಾಜಲ ಅಥವಾ ಒಂದು 5 ನದಿಗಳ ತೀರ್ಥ ತೊಗೊಂಡು ಬಂದು ಯಾರಾದರೂ ಪುರೋಹಿತರ ಮಾರ್ಗದರ್ಶನದಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಮಾಡಿಸಿದ್ರೂ ಆಗುತ್ತೆ. ಅಭಿಷೇಕ ಮಾಡಿ ಆ ತೀರ್ಥವನ್ನು ತೊಗೊಂಡು ಮನೆಗೆ ತೊಗೊಂಡು ಬನ್ನಿ. ಅದಕ್ಕೆ ಪ್ರತಿದಿನವೂ ಸಹ ನೀವು ಲಾವಂಚ ಅಂತ ಒಂದು ಬೇರು ಬರುತ್ತೆ. ಆ ಬೇರನ್ನು ತೀರ್ಥದಲ್ಲಿ ನೆನೆಸಿಟ್ಟು ಅಥವಾ ನೀವು ಕುಡಿಯೋ ನೀರಿಗೆ ನೆನೆಸಿಟ್ಟು ಆ ನೀರನ್ನು ಪ್ರತಿದಿನ ಬೆಳಗ್ಗೆ ಎದ್ದು ನೀವು ಕುಡಿಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ವನ್ನರಿ ಬೇರು ಮತ್ತು ಲಾವಂಚ ಈ 2 ಬೇರುಗಳನ್ನು ನೆನೆಸಿರುವಂಥ ನೀರನ್ನು ತಾಮ್ರದ ಪಾತ್ರೆಯಲ್ಲಿ ಇಟ್ಕೊಂಡು ನೀವು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಕುಡಿಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಒಂದು 3 ತಿಂಗಳು ಕಂಟಿನ್ಯೂಸ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿ, ಸಾಕಷ್ಟು ಬದಲಾವಣೆಗಳಾಗುತ್ತೆ. ಇದರ ಜೊತೆಯಲ್ಲಿ ನಿಮಗೆ ಓಡಾಡೋದಕ್ಕೆ ಅನುಕೂಲ ಇದೆ ಅನ್ನೋದಾದರೆ ಸೂರ್ಯನ ಕಿರಣ ಬೀಳ್ತಕ್ಕಂಥ ಜಾಗದಲ್ಲಿ ನೀವು ಒಂದು 10 ನಿಮಿಷ ಕೂತ್ಕೊಂಡು ಪ್ರತಿದಿನ ಒಂದು ಯೋಗಾಭ್ಯಾಸ ಮಾಡೋದಾಗಲಿ ಅಥವಾ ಒಂದು ಸ್ವಲ್ಪ ಯಾವುದಾದ್ರೂ ಒಂದು ಆಸನಗಳು ಮಾಡೋದಾಗಲಿ ರೂಢಿ ಮಾಡ್ಕೊಳ್ಳಿ. ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ನಮಸ್ತೆ ಸರ್, ನಿಮ್ಮ ಹೆಸರು? ಅಮಿತ್ ಅಂತ, ಬೆಳಗಾವಿಯಿಂದ ಮಾತಾಡ್ತಿರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ಟೈಮಿಂಗ್ಸ್ ಹೇಳಿ. 24/8/1998 11:55 PM. ಓಕೆ, ಮಾತಾಡಿ, ಗುರುಜಿ ಇದ್ದಾರೆ. ಹೇಳಿ ಅಮಿತ್ ಅವರೇ. ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹಾಂ, ಹೇಳಿಪ್ಪ. ನಿಮ್ಮ ನಕ್ಷತ್ರ ರಾಶಿ ಗೊತ್ತಿದೆಯಾ? ನಕ್ಷತ್ರ ಉತ್ತರ ನಕ್ಷತ್ರ, ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕರೆಕ್ಟ್. ಓಕೆ, ಪ್ರಶ್ನೆ ಕೇಳಿ. ನನ್ನ ಕೆರಿಯರ್ ಬಗ್ಗೆ ಕೇಳಬೇಕಿತ್ತು ಸರ್. ಕೆಲಸ ಹುಡುಕ್ತಾ ಇದ್ದೀನಿ, ಕೆಲಸ ಸಿಗ್ತಾ ಇಲ್ಲ. ಏನು ಓದಿರೋದು ನೀವು? ನಮ್ದು ಬಿಕಾಮ್ ಮುಗಿದಿದೆ ಸರ್. ಬಿಕಾಮ್, ಓಕೆ. ಇದಕ್ಕೆ ಮುಂಚೆ ಎಲ್ಲಿ ವರ್ಕ್ ಮಾಡ್ತಾ ಇದ್ರಿ? ಇಲ್ಲ, ವರ್ಕ್ ಮಾಡ್ತಾ ಇಲ್ಲ ಸರ್, ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ಇಲ್ಲಿವರೆಗೂ ಯಾವುದೋ ವರ್ಕ್ ನಿಮಗೆ ಕರೆಕ್ಟ್ ಆಗಿರೋದು ಸಿಕ್ಕಿಲ್ಲ? ಇಲ್ಲ ಸಿಕ್ಕಿಲ್ಲ. ಓಕೆ, ಬೇಸಿಕ್ ಕೋರ್ಸ್ ಅಲ್ಲದೆ ಬೇರೆ ಏನಾದರೂ ಮಾಡ್ಕೊಂಡಿದ್ದೀರಾ? ಬೇರೆ ಕೋರ್ಸ್ಗಳು ನೀವು ಗ್ರ್ಯಾಜುಯೇಷನ್ ಅಲ್ಲದೆ? ಕೋರ್ಸ್ ಏನೂ ಮಾಡಿಲ್ಲ ಸರ್. ಏನು ಮಾಡಿಲ್ಲ. ಓಕೆ, ಮನೆ ದೇವ್ರು ಯಾವ್ದು ನಿಮ್ಮದು? ನಮ್ಮದು ಕೊಲ್ಲಾಪುರ ಜ್ಯೋತಿಬಾ ಅಂತ. ನೋಡಿ, ನಿಮ್ಮ ಜಾತಕದ ಪ್ರಕಾರ ನೋಡೋದಾದರೆ ನಿಮ್ಮದು ವೃಷಭ ಲಗ್ನ ಆಗುತ್ತೆ. 10ನೇ ಮನೆಯಲ್ಲಿ ಕೇತು ಇರುವಂಥದ್ದು ಕಾಣಿಸ್ತಾ ಇದೆ. 10ನೇ ಮನೆ ಅಧಿಪತಿ ಶನಿ ನಿಮಗೆ ವಕ್ರಿಯಾಗಿ ನೀಚನಾಗಿ ವ್ಯಯದಲ್ಲಿ ಕೂತ್ಕೊಂಡಿದ್ದಾನೆ. ಮೇಯ್ನ್ ಸಮಸ್ಯೆ ಇದಾಗಿದೆ. ಒಂದು ವೇಳೆ ಎಲ್ಲಾದರೂ ಕೆಲಸ ಸಿಕ್ಕಿದ್ರು ಅಷ್ಟೇ ತುಂಬ ಶಾರ್ಟ್ ಪೀರಿಯಡ್ಗೆ ಬಿಟ್ಬಿಡ್ತೀರ ನಮ್ಮ ಕೆಲಸ. ನೀವು ಜಾಸ್ತಿ ದಿವಸ ಸಸ್ಟೈನ್ ಆಗೋಕ್ಕಾಗ್ತಾ ಇಲ್ಲ, ಅಥವಾ ಕೊಡ್ತೀನಿ ಅಂತ ಹೇಳಿರ್ತಾರೆ, ಅದು 4 ದಿವಸ ಆದಮೇಲೆ ಇನ್ಯಾರಿಗೋ ಕೊಟ್ಬಿಟ್ಟಿರ್ತಾರೆ. ಈಗ ಸದ್ಯಕ್ಕೆ ಆಪರ್ಚುನಿಟಿ ಇಲ್ಲ ಅಂಥೇಳಿ ಮತ್ತೆ ನಿಮ್ಮನ್ನು ಮುಂದೂಡುವಂಥ ಸಾಧ್ಯತೆಗಳು ಈ ಥರದ್ದು ಆಗ್ತಾ ಇದೆ. ಹೌದಾ? ಮುಖ್ಯವಾಗಿ ನೀವು ಶನಿ ಕೇತು ಎರಡಕ್ಕೂ ಸಹ ಪರಿಹಾರ ಮಾಡ್ಕೋಬೇಕು. ಶನಿ ಸಮಸ್ಯೆ ಜಾಸ್ತಿ ಇದೆ, ಯಾಕಂದರೆ ಶನಿ ನೀಚನೂ ಆಗಿದ್ದಾನೆ, ವಕ್ರಿನೂ ಆಗಿದ್ದಾನೆ, ವ್ಯಯದಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಹಾಗಾಗಿ ಒಂದೇನಂತಂದರೆ, ನೀವು ಇದ್ದ ಊರಿನಿಂದ ಬೇರೆ ಊರಿಗೆ ಹೋಗಿ ಕೆಲಸ ನೀವು ಪ್ರಯತ್ನ ಪಟ್ಟಿದ್ದಾದಲ್ಲಿ ಸ್ವಲ್ಪ ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಓಡಾಟವನ್ನು ಮಾಡಿಸ್ತಾನೆ ಶನಿ. ಇದ್ದ ಕಡೆಯಲ್ಲಿ ನಿಮಗೆ ಒಂದು ಸ್ಥಿರೋದ್ಯೋಗ, ಒಂದು ಸಕ್ಸಸ್ ಅನ್ನೋದನ್ನು ಕೊಡಿಸೋದಿಲ್ಲ ಇಂತಹ ಸಂದರ್ಭ 12ನೇ ಮನೆಯಲ್ಲಿ ಶನಿ ಇದ್ದಾಗ. ಇದರ ಜೊತೆಗೆ ನಿಮಗೆ ನಡೀತಾ ಇರೋ ದಶಾಭುಕ್ತಿಗಳು ನೋಡಿದ್ದಾದರೆ ಇವಾಗ ಈಗ ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ ನಿಮಗೆ ಇವಾಗ ಶನಿ ಭುಕ್ತಿ ಮುಗಿದು ಬುಧ ಭುಕ್ತಿ ಶುರುವಾಗಿದೆ. ಸೊ ಬುಧ ನಿಮಗೆ 2ನೇ ಮನೆ ಮತ್ತು 5ನೇ ಮನೆಗೆ ಅಧಿಪತಿ ಆಗ್ತಾರೆ. ನಾನೊಂದು ಅನುಷ್ಠಾನ ಹೇಳ್ತೀನಿ, ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ನೀವು ಅಮೆಥಿಸ್ಟ್ ಅಂತ ಒಂದು ಬ್ರೇಸ್ಲೆಟ್ ಬರುತ್ತೆ, ಆಯಿತಾ? ಈ ಅಮೆಥಿಸ್ಟ್ ಬ್ರೇಸ್ಲೆಟ್ನ ನೀವು ಬಲಗೈನಲ್ಲಿ ಧಾರಣೆಯನ್ನು ಮಾಡ್ಕೋಬೇಕು, ಎನರ್ಜೈಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಆಂಜನೇಯನಿಗೆ ಸಂಬಂಧಪಟ್ಟ ಹಾಗೆ ಒಂದು ಅನುಷ್ಠಾನವನ್ನು ನೀವು 9 ವಾರಗಳ ಕಾಲ ಆಂಜನೇಯನಿಗೆ 9 ತಿಂಗಳುಗಳ ಕಾಲ ಅಭಿಷೇಕವನ್ನು ಮಾಡಿಸ್ಬೇಕಾಗುತ್ತೆ. ನೀವು ಅಮಾವಾಸ್ಯೆಯ ದಿವಸ 9 ಅಮಾವಾಸ್ಯೆಗಳ ಕಾಲ ಆಂಜನೇಯನಿಗೆ ಅಭಿಷೇಕ ಮಾಡಿ, ನಮ್ಮ ಸಂಸ್ಥೆನವರು ನಿಮಗೆ ಕರೆ ಮಾಡಿ ಪೂರ್ತಿ ಮಾಹಿತಿಯನ್ನು ಕೊಡ್ತಾರೆ. ಇಷ್ಟು ಅನುಸರಿಸಿ, ಖಂಡಿತ ಒಳ್ಳೆಯದಾಗುತ್ತಪ್ಪ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ, ಧನ್ಯವಾದಗಳು. ನಮಸ್ಕಾರ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ. ಸ್ವಸ್ತಿ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಸಂಭವಾಮಿ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.